144 ವರ್ಷಗಳಿಗೆ ಒಮ್ಮೆ ಬರುವ ಮಹಾಕುಂಭ ಮೇಳ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ. ಈ ವೇಳೆ ಮಹಾಕುಂಭದ ಮೊನಾಲಿಸಾ ಎಂದೇ ಒಬ್ಬಳು ಚೆಲುವೆ ಖ್ಯಾತಿ ಪಡೆದಿದ್ದಾಳೆ. ಯಾವುದೇ ವಿಡಿಯೋ ನೋಡಿದರೂ ಇವಳದೇ ಹವಾ, ಯಾವುದೇ ಸೋಷಿಯಲ್ ಮೀಡಿಯಾ ತೆಗೆದರೂ ಇವಳ ಕಣ್ಣುಗಳದೇ ಚರ್ಚೆ. ಅಷ್ಟಕ್ಕೂ ಯಾರಿವಳು? ಮಹಾಕುಂಭದ ಮೊನಾಲಿಸಾ. ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ನೀವು ಇನ್ನೂ ನಮ್ಮ TV20 ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಕ್ಷಣನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾರುವ ಚೆಲುವೆ ಇದೀಗ ಫುಲ್ ವೈರಲ್. ಮೊನಾಲಿಸಾಳ ಜೊತೆ ಸೆಲ್ಫಿಗಾಗಿ ಭಾರಿ ಡಿಮ್ಯಾಂಡ್. ಇಂದೋರ್ ನಿವಾಸಿಯಾಗಿರುವ ಈ ಹುಡುಗಿಯ ಹೆಸರು ಮೊನಾಲಿಸಾ. ಈ ಮೊನಾಲಿಸಾ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಣಿಗಳನ್ನು ಮಾರಾಟ ಮಾಡುತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಲ್ಲರ ಗಮನ ಸೆಳೆದಿದ್ದಾಳೆ. ಮಹಾಕುಂಭಕ್ಕೆ ಭೇಟಿ ನೀಡಿದ ಬಹುತೇಕ ಯೂಟ್ಯೂಬರ್ಗಳು ಮೊನಾಲಿಸಾ ಅವರೊಂದಿಗೆ ಮಾತನಾಡಿಸುವಲ್ಲಿ ಉತ್ಸುಕರಾಗಿದ್ದಾರೆ. ಜನರು ಸರಕುಗಳನ್ನು ಖರೀದಿಸುವುದಕ್ಕಿಂತ ಮೊನಾಲಿಸಾ ಅವರೊಂದಿಗೆ ಫೋಟೋಗಳನ್ನು ತೆಗೆದುಕೊಳ್ಳಲು ಮುಗಿಬೀಳುತ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಮೊನಾಲಿಸಾ ವಿಡಿಯೋ ಒಂದು 17 ಕೋಟಿಗೂ ಹೆಚ್ಚು ವೀಕ್ಷಣೆ ಮತ್ತು 9 ಲಕ್ಷಕ್ಕೂ ಹೆಚ್ಚು ಲೈಕ್ಗಳನ್ನು ಪಡೆದುಕೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಇಂದೋರ್ ನಿವಾಸಿ ಮೊನಾಲಿಸಾ ಅವರು, ನಾನು ಇಂದೋರ್ ನಿವಾಸಿ ಮತ್ತು ರುದ್ರಾಕ್ಷಿ ಮಾಲೆಗಳನ್ನು ಮಾರಾಟ ಮಾಡುವ ಮೂಲಕ ನನ್ನ ಜೀವನ ಸಾಗಿಸುತ್ತೇನೆ ಎಂದು ಹೇಳಿದ್ದಾರೆ. ಒಂದೇ ಸಂದರ್ಶನದಿಂದ ಭಾರತದ ಕ್ರಶ್ ಆದ ಮೊನಾಲಿಸಾ. ಮಹಾಕುಂಭ ಮೇಳದಲ್ಲಿ ಮುಖ ಮುಚ್ಚಿಕೊಳ್ಳುವ ಸ್ಥಿತಿ ಮೊನಾಲಿಸಾಗೆ. ಸದ್ಯ ಸೋಷಿಯಲ್ ಮೀಡಿಯಾಗಳ ಮೂಲಕ ವೈರಲ್ ಆಗಿರುವ ಮೊನಾಲಿಸಾ ಭಾರತದ ಕ್ರಶ್ ಆಗಿದ್ದಾಳೆ. ಭಾರಿ ಜನಪ್ರಿಯತೆ ಪಡೆದ ಈ ಮೊನಾಲಿಸಾಳ ಸದ್ಯದ ಪರಿಸ್ಥಿತಿ ಮಾತ್ರ ಯಾರಿಗೂ ಬೇಡ ಹಾಗಾಗಿದೆ. ಹೌದು, 16ರ ಹರಿಯದ ಮೊನಾಲಿಸಾ ಇದೀಗ ಸೆಲೆಬ್ರಿಟಿಯಾಗಿದ್ದು ಅವಳ ಈ ಖ್ಯಾತಿ ಮೊನಾಲಿಸಾ ಮಾತ್ರವಲ್ಲ, ಅವಳ ಇಡೀ ಕುಟುಂಬಕ್ಕೆ ಮುಳುವಾಗಿದೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಇದೀಗ ಮಹಾಕುಂಭ ಮೇಳಕ್ಕೆ ಬರುವ ಲಕ್ಷಾಂತರ ಮಂದಿ ಮೊನಾಲಿಸಾಳ ಭೇಟಿಯಾಗಿ ಫೋಟೋ ಕ್ಲಿಕ್ಕಿಸಲು ಬಯಸುತ್ತಿದ್ದಾರೆ. ಮೊನಾಲಿಸಾ ಎಲ್ಲಿದ್ದರೂ ತೆರಳಿ ಫೋಟೋ ಜೊತೆಯಲ್ಲಿ ವಿಡಿಯೋ ಮಾಡಿಕೊಳ್ಳುತ್ತಿದ್ದಾರೆ. ಅವಳ ಸಂದರ್ಶನಕ್ಕೆ ಹಲವು ಯೂಟ್ಯೂಬ್ ಬ್ಲಾಗರ್ಸ್ಗಳು ಮತ್ತು ಚಾನಲ್ ವರದಿಗಾರರು ಮುಗಿಬೀಳುತ್ತಿದ್ದಾರೆ. ಇದೆಲ್ಲ ಕಾರಣಕ್ಕೆ ಮೊನಾಲಿಸಾ ಕುಂಭಮೇಳದಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ತಲೆ ಕವರ್ ಮಾಡಿಕೊಂಡು ಗುರುತು ಸಿಗದಂತೆ ಓಡಾಡುವ ಸ್ಥಿತಿ ಎದುರಾಗಿದೆ. ಆದರೂ ಕೂಡ ಮೊನಾಲಿಸಾಳನ್ನ ಜನರು ಬಿಡುತ್ತಿಲ್ಲ. ಇದೆಲ್ಲ ಒಂದಾದರೆ ಮೊನಾಲಿಸಾಳ ಪೋಷಕರು ಮಗಳ ಸ್ಥಿತಿ ನೋಡಿ ಭಯ ಬಿದ್ದಿದ್ದಾರಂತೆ. 2 ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಿ ರುದ್ರಾಕ್ಷಿ ಹಾರಗಳನ್ನು ಮಾರಾಟ ಮಾಡಲು ಕಳುಹಿಸಿದ್ದರೆ ಇತ್ತ ವ್ಯಾಪಾರ ಆಗುತ್ತಿಲ್ಲ. ಬಂದವರೆಲ್ಲ ಕೇವಲ ಮೊನಾಲಿಸಾಳ ಜೊತೆ ಸೆಲ್ಫಿಗಾಗಿ ಮುಗಿಬೀಳುತ್ತಿದ್ದಾರೆ ಎಂದು ಮೊನಾಲಿಸಾಳನ್ನ ಅಲ್ಲಿಂದ ಬೇರೆ ಕಡೆಗೆ ಕಳುಹಿಸುತ್ತಿದ್ದಾರೆ. ಇದರ ನಡುವೆ ಮೊನಾಲಿಸಾ ವೈರಲ್ ಆಗುತ್ತಿದ್ದಂತೆ ಅವಳಿಗೆ ಬಾಲಿವುಡ್ನಿಂದ ಸಿನಿಮಾದಲ್ಲಿ ಆಫರ್ಗಳು ಕೂಡ ಹುಡುಕಿಕೊಂಡು ಬರುತ್ತಿದೆಯಂತೆ. ಅಷ್ಟಕ್ಕೂ ಈಗ ಎಲ್ಲರ ಗಮನ ಈ ಮಹಾಕುಂಭ ಮೇಳದ ಮೊನಾಲಿಸಾ ಮೇಲೆ ಇರುವುದರಿಂದ ಈಕೆ ಕಣ್ಣುಗಳ ಕುರಿತಾಗಿಯೇ ಬಹುತೇಕರು ಮಾತನಾಡುತ್ತಿದ್ದಾರೆ. ಈಕೆ ಕೋಬ್ರಾ ಜಿಪ್ಸಿ ಜನಾಂಗದ ಹುಡುಗಿ. ಆಲ್ಮೋಸ್ಟ್ ಈ ಜನಾಂಗದ ಎಲ್ಲರಿಗೂ ಇದೇ ರೀತಿಯ ಕಣ್ಣುಗಳು ಇರುತ್ತವೆ. ಸೊ ವೀಕ್ಷಕರೇ, ಇದಾಗಿತ್ತು ಇಂದಿನ ಸುದ್ದಿ. ನೀವಿನ್ನೂ ನಮ್ಮ TV20 ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಕ್ಷಣನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.